ನಮ್ಮ ಟ್ರೀ ಹೌಸ್ ನೋಡಿ ಇಲ್ಲಿದ್ರೆ ಕಾಡು ಪ್ರಾಣಿಗಳೇನಾದರೂ ರಾತ್ರಿ ಟೈಮ್ ಬಂತು ಅಂತಂದರೆ ನಮ್ಮ ಟ್ರೀ ಹೌಸ್ನ ಕೆಳಗಡೆನೆ ನೋಡಿ ಇಲ್ಲೇ ಬರಬೇಕು. ನಾವು ಆಗ್ತಾ ಇರೋ ಈ ಕ್ಯಾಂಪಿಂಗ್ ಹತ್ರ ಆನೆ ಮತ್ತು ಚಿರತೆಗಳು ತುಂಬಾ ತಿರುಗ್ತಾ ಇರುತ್ತೆ ಅಂತ. ನಾವು ಕ್ಯಾಂಪಿಂಗಿಂದ ಕೆಳಗಡೆ ಇಳಿದ ತಕ್ಷಣ ನನ್ನ ಪಕ್ಕದಲ್ಲೇ ಬಿದ್ದುಬಿಡೋದು ಅವು. ಹಂಗೇನೆ ಇಲ್ಲೊಂದು ಟ್ರಂಚ್ ಐತೆ ನೋಡ್ರಿ. ಈ ಟ್ರಂಚ್ನ ಆನೆ ಸಲೀಸಾಗಿ ಏರ್ಕೊಂಡು ನಮ್ಮ ರೈತರ ಜಮೀನುಗಳಿಗೆ ಹೊಂಟೋಗ್ಬಿಡುತ್ತೆ. ನಮಗೆ ಮಾರ್ನಿಂಗ್ ಇದ್ದ ಧೈರ್ಯ ಈವ್ನಿಂಗ್ ಆಗ್ತಾ ಇದ್ದಂತೆ ಕಡಿಮೆ ಆಗೋಗುತ್ತೆ ನೋಡಿ ಈ ಥರ ಪ್ಲೇಸ್ಗಳಲ್ಲಿ. ಏನು ಸೌಂಡ್ ಆಯ್ತು ಇತ್ತ ಲೈಟ್ ಹಾಕಲಿ ನೋಡ ಕೆಳಗ್ಯಾವಿ ಎತ್ತ ಎಲ್ಲಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡ್ರಿ. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ನಮ್ಮ ಈ ಹೊಸ ವಿಡಿಯೋದಲ್ಲಿ ಬರುತ್ತೆ ನೋಡ್ರಿ ಒಂದು ಅಡ್ವೆಂಚರ್ ಕ್ಯಾಂಪಿಂಗ್. ಹೌದು, ನಾನು ಹಿಂದ್ಗಡೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ನೋಡ್ರಿ, ಒಂದು ಟ್ರೀ ಹೌಸ್ ಕ್ಯಾಂಪಿಂಗ್ ಇದೆ. ಅದೇ ಟ್ರೀ ಹೌಸ್ ನಲ್ಲಿ ನಾವು ಇವತ್ತು ಇಡೀ ರಾತ್ರಿನ ಕಳಿತೀವಿ. ಆದ್ರೆ ಕ್ಯಾಂಪಿಂಗ್ ಏನೋ ಆರಾಮಾಗಿ ಹಾಕ್ಬಿಡ್ಬೋದು. ಆದ್ರೆ ನಾವು ಆಗ್ತಾ ಇರೋ ಈ ಕ್ಯಾಂಪಿಂಗ್ ಹತ್ರ ಆನೆ ಮತ್ತೆ ಚಿರತೆಗಳು ತುಂಬಾನೇ ತಿರುಗ್ತಾ ಇರುತ್ತೆ ಅಂತ. ಅದಕ್ಕೋಸ್ಕರ ನಾವು ಈ ಜಾಗದಲ್ಲಿ ಕ್ಯಾಂಪಿಂಗ್ ಅನ್ನು ಹಾಕ್ಬೇಕು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ. ನಾವಿವತ್ತು ಇಡೀ ರಾತ್ರಿನ ನಮ್ಮ ಈ ಟ್ರೀ ಹೌಸ್ ನಲ್ಲೇ ಕಳಿಬಹುದು. ಆದ್ರೆ ನಮ್ಮ ಈ ಕ್ಯಾಂಪಿಂಗ್ ನ ಸುತ್ತಮುತ್ತ ಆನೆ ಅಥವಾ ಚಿರತೆಗಳು ಬಂದ್ರೂ ಬರ್ಬೋದು, ಬರ್ದೇನೂ ಇರ್ಬೋದು, ಹೇಳಕ್ಕಾಗಲ್ಲ. ಓಕೆ, ಇವಾಗ ಬರ್ರಿ ನಮ್ಮ ಟ್ರೀ ಹೌಸ್ ಒಳಗಡೆ ತೋರಿಸ್ತೀನಿ ನಿಮ್ಗೆ ಯಾವ ತರ ಐತೆ ಅಂತ. ಬರ್ರಿ. ಮಳೆ ಏನಾದರೂ ಊದ್ಬಿಟ್ರೆ ಇಲ್ಲಿ ಏರೋದು ಭಯಂಕರ ಹಿಂಸೆ ನೋಡ್ರಿ. ಫುಲ್ ಎಲ್ಲ ತಿರುಗ್ಬಿಟ್ಟೈತೆ. ಇದನ್ನ ಸರಿಯಾಗೂ ಕೂಡ ಕಟ್ಟಿಲ್ಲ. ಇಲ್ಲಿ ಏರೋದು ಒಂದು ಸ್ವಲ್ಪ ಕಷ್ಟ, ಅದೊಂದು ಹೇಳ್ಬೋದು. ನಮ್ಮ ಕ್ಯಾಂಪಿಂಗ್ ಇರೋದು ಬಂದು 30 ಅಡಿ ಮೇಲ್ಗಡೆ ಐತೆ ನೋಡಿ. ಇಷ್ಟೇ ಲಾಸ್ಟು. ಇವಾಗ ಇದರಿಂದ ಮೇಲೆ ಮರ ಹತ್ಕೊಂಡೇ ಇರಬೇಕು. ಬಟ್ ಇವಾಗೇನಿಲ್ಲ, ರಾತ್ರಿ ನಮಗೆ ನೋಡ್ರಿ ನಾವು ರಾತ್ರಿ ಕಳಿಯೋ ಕ್ಯಾಂಪಿಂಗ್ ಒಳಗಡೆ ಹೋಗಿ ಬಂದೇ ಬಿಟ್ಟೆ. ಇನ್ನೂ ಸುಮಾರು ಕೆಲಸ ಮಾಡಬೇಕು ನೋಡ್ರಿ. ಎಲ್ಲ ಅರ್ಧರ್ದಾಗೈತೆ. ಇನ್ನೂ ಸುಮಾರು ಕೆಲಸ ಐತೆ ನಮ್ಮ ಕ್ಯಾಂಪಿಂಗ್ ರೆಡಿ ಮಾಡೋದಕ್ಕೆ. ಹಂಗೇನೆ ಇಲ್ಲಿ ನೋಡ್ರಿ ಮೇಲ್ಗಡೆ ಟಾರ್ಪಲ್ ಹಾಕೊಂಡಿದ್ದೀವಿ. ಮತ್ತು ಅಚ್ಚೆಯಿಂದ ನ್ಯಾಚುರಲ್ ಕಟ್ಟಿರೋ ಕ್ಯಾಂಪಿಂಗ್ ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡೋದಕ್ಕೆ. ನಮ್ಮ ಟ್ರೀ ಹೌಸ್ ನೋಡ್ರಿ ಇಲ್ಲಿದ್ರೆ ಕಾಡು ಪ್ರಾಣಿಗಳೇನಾದರೂ ರಾತ್ರಿ ಟೈಮ್ ಬಂತು ಅಂತಂದರೆ ನಮ್ಮ ಟ್ರೀ ಹೌಸ್ನ ಕೆಳಗಡೆನೆ ನೋಡಿ ಇಲ್ಲೇ ಬರಬೇಕು. ನಮ್ಮ ಅದೃಷ್ಟಕ್ಕೆ ಬರದೇ ಹೋದ್ರೇ ತುಂಬ ಒಳ್ಳೆಯದು. ನಮ್ಮ ರೈತರು ನೋಡಿ ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ಬೆಳೆ ಹಾಕಿದ್ದಾರೆ. ಸದ್ಯಕ್ಕೆ ಯಾವ ಕಾಡು ಪ್ರಾಣಿಗಳು ನಮ್ಮ ರೈತರ ಹೊಲಕ್ಕೆ ಬರದೇ ಹೋದರೆ ಅದೊಂದೇ ಖುಷಿ. ಜಾಸ್ತಿ ರಾತ್ರಿ ಹೊತ್ತು ಯಾವ್ಯಾವ ಪ್ರಾಣಿಗಳು ಬರುತ್ತೆ ಅಂತಂದ್ರೆ ಇಲ್ಲಿ ಆನೆ ಮತ್ತು ಹಂದಿಗಳು ತುಂಬಾ ಬರುತ್ತೆ ನಮ್ಮ ರೈತರು ಹೊಲಗಳಿಗೆ. ಮತ್ತು ಚಿರತೆಗಳು ಇತ್ತೀಚೆಗೆ ತುಂಬಾ ಆಗ್ಬಿಟ್ಟೈತೆ ಅಂತ ಇಲ್ಲಿನ ಜನಗಳು ಹೇಳ್ತಾರೆ. ನೋಡೋಣ, ಇವತ್ತು ರಾತ್ರಿ ಇಲ್ಲೇ ಇರ್ತೀವಲ್ಲ, ಗೊತ್ತಾಗುತ್ತೆ ಯಾವ್ಯಾವ ಪ್ರಾಣಿ ಬರುತ್ತೋ ಎಲ್ಲ ಪ್ರಾಣಿಗಳನ್ನೂ ಬಂದರೆ ನಿಮಗೆ ಒಂದು ಸಲ ತೋರಿಸ್ತೀವಿ. ಇವಾಗ ನಮ್ಮ ಕ್ಯಾಂಪಿಂಗ್ ಒಳಗಡೆ ಹೋಗೋಣ ಬರ್ರಿ ಮತ್ತೆ ಒಂದು ಸಲ. ಗಾಳಿ ಜೋರಾಗಿ ಬೀಸ್ತಾ ಇದ್ದಷ್ಟು ನಮ್ಮ ಟ್ರೀ ಹೌಸ್ ಅಳ್ಳಾಡ್ತೈತೆ, ಫುಲ್ ಅಳ್ಳಾಡ್ತೈತೆ. ಬಿದ್ದಿದ್ಬಿಡುತ್ತೆ ಅಂತ ಒಂಥರ ಭಯ ನೋಡ್ರಿ, ಹೆಂಗೆ ಶೇಕ್ ಆಗ್ತೈತೆ ನೋಡಿ. ರಾತ್ರಿ ಏನಪ್ಪ ಯಾವ್ದಾದ್ರು ಪ್ರಾಣಿ ಗಿಣಿ ಬಂದಾಗ ನಮ್ಮ ಟ್ರೀ ಹೌಸೇ ಕೆಳಗಡೆ ಬಿದ್ದೋಗ್ಬಿಟ್ರೆ ಅದೊಂದು ಭಯ. ಗಾಳಿ ಬರ್ತಾ ಬೀಸಿದ್ರು ಸಾಕು ನೋಡಿ ನಮ್ಮ ಟ್ರೀ ಹೌಸು ಅಳ್ಳಾಡುತ್ತೆ. ನಮ್ಮ ಈ ಟ್ರೀ ಹೌಸ್ನಲ್ಲಿ ಸುಮಾರು ಒಂದು 4 ಜನ ಮಲಗ್ಬೋದು ಆರಾಮ್ಸೆ, ಏನು ಭಯ ಪಡ್ದೆ. ಆದರೆ ಇನ್ನೂ ಸುಮಾರು ಕೆಲಸ ಐತೆ. ನೆಕ್ಸ್ಟು ರೆಡಿ ಮಾಡಬೇಕು ನಮ್ಮ ಟ್ರೀ ಹೌಸ್ನ ನೀಟಾಗೆ. ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ನಮ್ಮ ಟ್ರೀ ಹೌಸ್ನ ಕೆಳಗಡೆ ರಾತ್ರಿ ಟೈಮು ಆನೆ ಚಿರತೆ ಬಂದ್ರೂ ಬರ್ಬೋದು, ಬರ್ದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲಿ ಆಲ್ಮೋಸ್ಟ್ ಅವ್ರು ಸುಮಾರು ಜನ ಹೇಳಿದ್ದಾರೆ ನೋಡಿ. ಇವಾಗ ನಾವು ಹಾಕಿರೋ ಈ ಟ್ರೀ ಹೌಸ್ನ ಸುತ್ತಮುತ್ತ ಕಾಡು ಪ್ರಾಣಿಗಳು ತಿರುಗಾಡುತ್ತೆ ಅಂತ. ನಮ್ಮ ಅದೃಷ್ಟಕ್ಕೆ ಬರದೇ ಹೋದ್ರೇ ಒಳ್ಳೇದು. ಬಂದ್ಬಿಟ್ರೆ ಏನು ಮಾಡಿದ್ರಿ ಜಿ? ಮರದಲ್ಲೇ ಮನಗಿದಾರ್ಯಾ? ಮರಕ್ಕೆ ಚಿರತೆ ಆರಾಮಾಗಿ ಏರುತ್ತಲ್ಲ. ಬನ್ನಿ ನೋಡ್ಕೊಳಂ ಬನ್ನಿ ಜಿ. ನೋಡ್ಕೊಳ್ಳೋದಲ್ಲ, ಬಂದ್ಮೇಲೆ ನೋಡ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅವು ನೋಡ್ಕೊಬಿಟ್ರೆ ನಮ್ಮನ್ನ ಅದು ನಾವು ನೋಡೋ ಥರ ನೋಡ್ಕೋಬೇಕು. ಏನು ಮಾಡಿದ್ರಿ? ಏನು ಮಾಡಿದ್ರಿ? ಚಿರತೆ ಕಾಣದೇ ಇರೋದಾಗೆ ಇರೋದು. ಚಿರತೆ ಕಾಣದೇ ಇರೋ ಥರ ಇರೋದ? ಚಿರತೆ ಗೊತ್ತಾದ್ರೆ ತಾನು ಇಲ್ಲಿಗೆ ಬರ್ತದೆ. ಬಂದ್ಬಿಟ್ರೆ ಬರಲ್ಲ ಜಿ. ಬಂದ್ಬಿಟ್ರೆ ಬರಲ್ಲ ಜಿ. ಬಂದ್ಬಿಟ್ರೆ ಬರಲ್ಲ. ಬಂದ್ಬಿಟ್ರೆ ಬಂದ್ರೆ ನೋಡ್ಕೊಂಡ್ ಬನ್ನಿ. ಹಾ, ಏನ್ ನೋಡಿದ್ರಿ? ಚಿರತೆನಾ? ಇವಾಗ ನಮ್ಮ ಟ್ರೀ ಹೌಸ್ ಕೆಳಗಡೆ ಇಳಿಯೋಣ ಬರ್ರಿ. ಇವಾಗ ನೀರು ತಗೊಬರ್ಬೇಕು, ಟೈಮ್ ಆಗ್ಬಿಟ್ಟೈತೆ, ಅಡುಗೆ ಬೇರೆ ಮಾಡಬೇಕು. ಬನ್ನಿ ಹೋಗೋಣ. ಬನ್ನಿ ಇವಾಗ ಇಳಿಯೋಣ ಕೆಳಗೆ. ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಏರೋದು ಕಷ್ಟ, ಇಳಿಯೋದು ಕಷ್ಟ ನೋಡ್ರಿ.
ತುಂಬ ಕಷ್ಟ ಐತೆ ಇಳಿಯೋದು. ಇವಾಗೇನಿಲ್ಲ, ರಾತ್ರಿ ಹೊತ್ತಾನೆ ಅಪ್ಪ ನಮಗೆ ಇರೋದು. ಬಿದಿರಿನ ಏಣಿ ಬಂದು ಮರದ ಅರ್ಧ ಭಾಗ ಐತೆ ಅಷ್ಟೇ. ಅದರಿಂದ ಅರ್ಧಕ್ಕೆ ನಾವು ಮರ ಏರ್ಕೊಂಡೆ ನಮ್ಮ ಕ್ಯಾಂಪಿಂಗ್ ಮೇಲ್ಗಡೆ ಹೋಗ್ಬೇಕು ನೋಡ್ರಿ. ಆದ್ರೂ ಕೂಡ ಎಷ್ಟು ಚೆನ್ನಾಗೈತೆ ನೋಡಿ ನಾವು ಮೇಲ್ಗಡೆ ಮಾಡಿರೋ ಈ ಕ್ಯಾಂಪಿಂಗ್. ನಾವು ಕ್ಯಾಂಪಿಂಗಿಂದ ಕೆಳಗಡೆ ಇಳಿದ ತಕ್ಷಣ ನನ್ನ ಪಕ್ಕದಲ್ಲೇ ಬಿದ್ದುಬಿಡೋದು ಅವು ಭಯನೇ ಆಗ್ಬಿಡ್ತು ಒಂಥರ. ಓಡಿಸು ಬಿಡ್ಸೋದನ್ನ ಬ್ಯಾಗ್ ಎತ್ಕೊ ಫಸ್ಟ್. ಬ್ಯಾಗ್ ಎತ್ಕೊಳ್ತೀನಿ, ಬ್ಯಾಗ್ ಎತ್ಕೊಳ. ಜಸ್ಟ್ ಮಿಸ್ಸು ನನ್ನ ಮೇಲೆ ಬೀಳೋದು ಅದು. ಹಾಕಲ್ಲ ಲೈಟು ಅಲ್ಲೈತೆ ನೋಡ್ರಿ, ಅಲ್ಲೇ ನಮ್ಮ ಕ್ಯಾಂಪಿಂಗ್ ಮೇಲ್ಗಡೆನೆ ಹೊಂಟೋಯ್ತು. ಓ ಡೇಂಜರಸ್ ನೋಡಿ. ಇಂಥ ಜಾಗದಲ್ಲಿ ಇವತ್ತು ನಾವು ಕ್ಯಾಂಪಿಂಗ್ ಆಗ್ತಾ ಇರೋದು. ಕ್ಯಾಂಪಿಂಗ್ಗೆ ಬರ್ತಾನೆಲ್ಲ ಕಾಣ ಫುಲ್ ಭಯ ಬರ್ತದೆ ಬಾಣ ಹೋಗೋ. ಅದೇನಿಲ್ಲ ಕಣ. ವಾವು ಮತ್ತೊಂದು ಹೇಳ್ಬೇಕು ಅಂತಂದ್ರೆ, ಆ ವಾವು ಬಂದು ಕಚ್ಚಿದ್ರು ಕೂಡ ಏನೋ ಆಗಲ್ಲ. ಅದು ನಮ್ಮ ಕಡೆ ಬಿಲ್ಲೂರಿ ಹಾವು ಅಂದ್ಬಿಟ್ಟು ಕರೀತಾರೆ, ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಈ ಹಾವು ಮನುಷ್ಯರನ್ನ ನೋಡಿದ್ರೆ ಗಾಬರಿಯಿಂದ ಓಡ್ಬಿಡುತ್ತೆ, ನಮ್ಗೆ ಏನು ಮಾಡಲ್ಲ. ಇವಾಗ ನಾವು ಕ್ಯಾಂಪಿಂಗ್ ಮೇಲ್ಗಡೆ ಏರಿದ್ರು ಅದೇನು ಮಾಡಲ್ಲ, ನಮ್ಗೆ ನೋಡಿದ್ರೆ ಓಡ್ಬಿಡುತ್ತೆ ಅದು. ಇವಾಗ ನಮ್ಮ ಕ್ಯಾಂಪಿಂಗ್ ಮೇಲಕ್ಕೆ ಹೋಗೈತೆ, ಆ ಹಾವು ಬಂದು ಅಲ್ಲಿ ಮೇಲ್ಗಡೆ ಇರೋದೇ ಇಲ್ಲ, ನಮ್ಗೆ ನೋಡಿದ್ರೇ ಓಡ್ಬಿಡುತ್ತೆ. ಇವಾಗ ಇನ್ನೇನು ಟೈಮ್ ಆಗ್ಬಿಟ್ಟೈತೆ, ಇವಾಗ ಹೋಗಿ ಕೇಳಿಸ್ಕೊಳ್ರಿ. ನಂಗೆ ಯಾಕೆ ಫುಲ್ಲು ಭಯ ಆಯ್ತದ ಅಣ್ಣ. ಇನ್ನೂ ಹೋಯ್ತಾ ತುಂಬ ಭಯ ಆಗೋಗುತ್ತೆ. ಓಕೆ ಬಾ, ನೀರು ತೊಗೊಬರ್ಬೇಕು. ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳ ಐತೆ. ಇವಾಗ ಟೈಮ್ ಆಗಿಬಿಟ್ಟೈತೆ, ಬೇಗ ನಾವು ಊಟನ ರೆಡಿ ಮಾಡಿಬಿಟ್ಟು ತಿನ್ಕೊಂಡು ಕ್ಯಾಂಪ್ ಮೇಲ್ಗಡೆನೇ ಹೋಗ್ಬಿಡ್ಬೇಕು. ಓಕೆ ಬಾ, ಇವಾಗ ಹೋಗಿದ್ದು ಬರೋಣ, ನೀರು ತೊಗೊಂಬಂದ್ಬಿಡೋಣ. ಹಂಗೇನೆ ಇಲ್ಲೊಂದು ಟ್ರಂಚ್ ಐತೆ ನೋಡ್ರಿ. ಈ ಟ್ರಂಚ್ನ ಆನೆ ಸಲೀಸಾಗಿ ಏರ್ಕೊಂಡು ನಮ್ಮ ರೈತರ ಜಮೀನುಗಳಿಗೆ ಹೊಂಟೋಗ್ಬಿಡುತ್ತೆ. ಮತ್ತೆ ಇದು ಯಾವ ಲೈಟ್ ಇದು ನಾವು ಎತ್ಕೊ ಬಂದಿರೋದು? ಈಗ ಅಲ್ಲಿ ಬತ್ತಿತ್ತಲ್ಲ ಗೊತ್ತಾ, ಅಲ್ಲಿ ಬತ್ತ ನೋಡ, ಅದು ಬ್ಯಾಟ್ರಿ. ಅದು ಬ್ಯಾಟ್ರಿ. ಮತ್ತೆ ಇದು ಯಾವ ಬ್ಯಾಟ್ರಿ? ಇದು ನಾವು ತಗೊಬಂದಿರೋದು. ಒಂದು ಸ್ವಲ್ಪನೂ ಚೆನ್ನಾಗಿಲ್ವಲ್ಲ, ಅದಕ್ಕಿಂತ ನಮ್ಮ ಫೋನ್ ಲೈಟೇ ಚೆನ್ನಾಗೈತೆ. ಓಕೆ, ಇವಾಗ 2 ಖಾಲಿ ಕ್ಯಾನ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳ ಐತೆ. ಇವಾಗ ಹಳ್ಳದಿಂದ ನೀರನ್ನ ತಗೊಂಡೋಗಿ ನಮ್ಮ ಟ್ರೀ ಹೌಸ್ ಕೆಳಗಡೆ ಇವತ್ತು ಏನು ಮಾಡೋಣ ಅಂದ್ಕೊಂಡಿದ್ವೋ, ಮ್ಯಾಗಿನೂ ಬಜ್ಜಿ. ಕರೆಕ್ಟು, ಮ್ಯಾಗಿನೂ ಬಜ್ಜಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡ್ರಿ, ನಾ ಹೇಳಿದ ಹಳ್ಳ ನೋಡಿ ಇದೇನೆ. ಹೆಂಗೈತೆ ಹಳ್ಳ ನೋಡ್ರಿ. ಈ ಟೈಮ್ನಲ್ಲೇ ಹಳ್ಗಳ ಹತ್ರ ಕಾಡು ಪ್ರಾಣಿಗಳು ಬರ್ತವೆ ನೀರನ್ನ ಕುಡಿಯೋದಕ್ಕೆ. ಸುತ್ತಮುತ್ತ ನೋಡಿ ನಿಧಾನಕ್ಕೆ ಹೋಗಿ ಸೇರ್ಕೋಬೇಕು ನಮ್ಮ ಟ್ರೀ ಹೌಸ್ ಹತ್ರ. ನಾವು ಬಂದ ತಕ್ಷಣ ನಮ್ಮ ರೈತರು ಲೈಟ್ನು ಕೂಡ ಹಾಕ್ತಾ ಇದ್ದಾರೆ ಪಾಪ, ಪಕ್ಕದಗಳ್ನವರು. ನಮ್ಮ ಟ್ರೀ ಹೌಸ್ ನೋಡಿ ಈ ಕಡೆ ಸೈಡ್ ಐತೆ. ಇವಾಗ ಹೋಗೋಣ ಬರ್ರಿ. ನಾವಿವತ್ತು ಊಟಕ್ಕೆ ಮ್ಯಾಗಿ ಮತ್ತು ಬಜ್ಜಿನ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಕೂಡ ತೊಗೊಬಂದಿದ್ವು ನೋಡಿ. ಬಜ್ಜಿ ಮೆಣಸಿಕಾಯಿ ಎಲ್ಲ ತೊಗೊಬಂದಿದ್ವು. ಆದರೆ ಇವಾಗಲೇ ಸುಮಾರು ಟೈಮ್ ಆಗಿಬಿಟ್ಟೈತೆ, ಬಜ್ಜಿ ಮಾಡೋಕ್ಕಂತಲೂ ಆಗಲ್ಲ. ಇವಾಗ ಮ್ಯಾಗಿ ಒಂದು ಮಾಡಿಕೊಂಡು ತಿನ್ಕೊಂಡು ನಮ್ಮ ಕ್ಯಾಂಪಿಂಗ್ ಮೇಲೆ ಹತ್ಬಿಡ್ತೀವಿ. ಹಂಗೇನೆ ನಮ್ಮ ಟ್ರೀ ಹೌಸ್ ಕೆಳಗಡೆನೇ ಇವಾಗ ಒಲೆನ ಒಡ್ಡಿದ್ದೀವಿ. ಮತ್ತು ಯಾವುದಾದ್ರೂ ಕಾಡು ಪ್ರಾಣಿಗಳು ಈ ರೀತಿ ಬೆಂಕಿನ ಕಂಡ್ರೆ, ಕಾಡು ಪ್ರಾಣಿಗಳು ನಮ್ಮ ಟ್ರೀ ಹೌಸ್ ಹತ್ರ ಬರಬಾರ್ದು ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಒಲೆನ ಒಡ್ಡಿದ್ದೀವಿ. ಮತ್ತು ಫೈರ್ ಕ್ಯಾಂಪನ್ನು ಕೂಡ ಎರಡೂ ಇದೆ, ಒಲೆ ಮತ್ತು ಫೈರ್ ಕ್ಯಾಂಪು ಎಲ್ಲ ಇದ್ದಾನೆ. ಫ್ರೆಶ್ ವಾಟರ್ ರೀ. ಮತ್ತು ಹಂಗೇನೆ ಸುತ್ತ ನೋಡು ನಮ್ಮ ರೈತರೆಲ್ಲ ಟಾರ್ಚ್ನ ಹಾಕ್ತಾಯಿದ್ದಾರೆ, ಯಾವ್ದಾದ್ರು ಪ್ರಾಣಿ ಗಿಣಿ ಬಂದ್ಬಿಡುತ್ತಾ ಅಂತ. ಅವ್ರು ಎಲ್ಲಿ ಲೈಟ್ ಕಾಡು ಪ್ರಾಣಿಗಳು ಬಂದ್ಬಿಡುತ್ತೆ ಅಂದ್ಬಿಟ್ಟು ಟಾರ್ಚ್ ಹಾಕ್ತಿದ್ದಾರೋ, ನಾವು ಅದೇ ಜಾಗದಲ್ಲಿ ನಾವು ಕ್ಯಾಂಪಿಂಗನ್ನು ಹಾಕಿದ್ದೀವಿ ಇವತ್ತು. ಆ ರೀತಿ ಅಡ್ವೆಂಚರ್ ಮಾಡ್ತಾಯಿದ್ದೀವಿ. ಲೈಟ್ ಹಾಕಳಿ ನೋಡ, ಕೆಳಗ್ಯಾವಿ. ಹಾಂ ಏನು ಆನಿಯಾ? ಪಾಪ ಹಾಂ ಎತ್ತೋ ಬ ಎಲ್ಲಿ? ಹಾಂ ಹಾಂ ಏನು? ಹಾಂ ಲೋ ಭಯ ಬರ್ಸ್ಬಿಟ್ಟಿಯಲ್ಲ. ನೋಡಿ ಇಲ್ಲೇ ಬರೋದು ಆನೆ ಬಂದರೆ. ಆನೆ ಬರೋ ಎದುರುಗಡೆನೆ ನಾವು ಮ್ಯಾಗಿನ ಬೇಯಿಸ್ತಾ ಇದ್ದೀವಿ ನೋಡಿ. ಓಕೆ, ಇವಾಗ ನೀರು ಕಾದೈತೆ, ಮ್ಯಾಗಿನ ಹಾಕ್ತಾ ಇದ್ದೀನಿ.
ಈ ಥರ ಜಾಗಗಳಲ್ಲಿ ಕ್ಯಾಂಪಿಂಗ್ ಹಾಕೋದಿಕ್ಕೂ ನಿಜವಾಗ್ಲೂ ಏನು ಬೇಕು ಹೇಳು? ದಮ್ ಬೇಕು. ನಿಜ ಬೇಕೇ ಬೇಕು. ಆ ಥರ ಐತೆ. ಆ ಥರ ಜಾಗದಲ್ಲಿ ನಾವು ಇವತ್ತು ಕ್ಯಾಂಪಿಂಗನ್ನು ಹಾಕಿದ್ದೀವಿ. ನಿಜ ಹೇಳಬೇಕು ಅಂತಂದರೆ ಇಲ್ಲ ಮ್ಯಾಗಿನ ಬೇಯಿಸ್ತಾ ಇದ್ದೀನಿ, ಒಳಗಡೆ ಅಷ್ಟು ಭಯ ಐತೆ ನನಗೆ, ಹೇಳೋಕ್ಕಾಗ್ತಾಯಿಲ್ಲ. ಅಣ್ಣಲ್ಲಿ ಅದೇನು ಸೌಂಡ್ ಆಯ್ತಿರೋದು? ಆಯ್ತಾ ಇತ್ತವ? ಹಾಂ ಏನಿಲ್ಲ ಬಾ. ಓಕೆ ನೋಡ್ರಿ, ಅದು ಬೇಡೋಣ, ನಮ್ಮ ಮ್ಯಾಗಿನ ನೋಡೋಣ. ಮ್ಯಾಗಿ ರೆಡಿ ಆಗೈತೆ. ಇವಾಗ ಹೊಟ್ಟೆನೂ ಕೂಡ ತುಂಬ ಹಸ್ಬಿಟ್ಟೈತೆ. ಇವಾಗ ಮ್ಯಾಗಿನ ತಿನ್ಕೊಂಡು ಹೋಗೋಣ ಬರ್ರಿ ನಮ್ಮ ಕ್ಯಾಂಪ್ ಮೇಲ್ಗಡೆ. ಇವತ್ತು ನೋಡಿ ನಾವು ಪ್ಲೇಟ್ ತಗೊಬಾರ್ದೆ, ನಮಗೆ ತಟ್ಟೆ ನೋಡಿ ಯಾವುದ್ರಲ್ಲಿ ತಿಂತಾಯಿದ್ದೀವಿ. ಹೆಂಗೈತೆ ಮ್ಯಾಗಿ? ಭಯಂಕರ. ಈ ಜಾಗದಲ್ಲಿ ಮ್ಯಾಗಿ ತಿನ್ನೋಕ್ಕೂ ದಮ್ ಬೇಕಲ್ಲೇ, ದಮ್ಮು. ದಮ್ ಆದರೆ ಭಯ ಮಾತ್ರ ಸಿಕ್ಕಾಪಟ್ಟೆ ಭಯ. ಪ್ಲೇಟ್ ಇಲ್ಲದೆ ನೋಡ್ರಿ, ಸ್ಪೂನು ಇದು ಪ್ಲೇಟು ಹಂಗಾಗ್ಬಿಟ್ಟೈತೆ. ಬಜ್ಜಿನೂ ಕೂಡ ಮಾಡ್ಬೋದಿತ್ತು, ಬಟ್ ನೀವೇನೇ ನೋಡಿದ್ರಲ್ಲ ಎಷ್ಟೊಂದು ಆಂಟೆಡ್ ಆಗೈತೆ ಪ್ಲೇಸು ಅಂತ. ಈ ಜಾಗದಲ್ಲಿ ಎಲ್ಲಿ ಇವಾಗ ಬಜ್ಜಿ ಮಾಡೋದು? ತಿನ್ಬಿಟ್ಟು ಮೇಲೆ ಕೆರ್ಬಿಟ್ರೆ ಸಾಕು ಅನಿಸ್ಬಿಟ್ಟೈತೆ. ಗಿದ್ದಣ ಹೌದು. ನಾವು ಸುಮಾರು ಕಡೆ ಕ್ಯಾಂಪಿಂಗನ್ನು ಹಾಕಿದ್ದೀವಿ, ಬಟ್ ಈ ಜಾಗದಲ್ಲಿ ಆಗ್ತಿರೋ ಒಂದು ರೀತಿ ಭಯ ಬೇರೆ ಎಲ್ಲೂ ಆಗಿಲ್ಲ. ಅಷ್ಟೊಂದು ಭಯ ಆಗ್ತೈತೆ. ಏನೇನೋ ಸೌಂಡ್ ಆಗುತ್ತೆ ಪಟ್ ಪಟ್ ಅಂತ. ಏನಾದರೂ ಒಂದು ಸ್ವಲ್ಪ ಸೌಂಡ್ ಆಯಿತು ಅಂತಂದ್ರೆ ಸರಿ ನಮ್ಗೊಂದು ರೀತಿ ಭಯನೇ ಅನಿಸುತ್ತೆ, ಯಾವ್ದಾದ್ರು ಪ್ರಾಣಿ ಗಿಣಿ ಬಂದ್ಬಿಡ್ತಾ ಅಂತ. ಓಕೆ ಬೇಗ ಬೇಗ ತನಕ ಹೋಗ್ಬಿಡೋದು. ಚೆನ್ನಾಗಿ ಹೋಯ್ತು ಕಣ ಅದ್ರ ಮ್ಯಾಗಿ. ಹೌದು. ಏನದು ಅಲ್ಲಿ ನೋಡಲಿ, ಗುಡ್ಡೆ ಹತ್ರ ಅಲ್ಲಿ ಗುಡ್ಡೆ ಗುಡ್ಡೆ ಕಾಣಿಸ್ತಾ? ಏನದು? ಗೊತ್ತಿದೆ ಕಣ, ಏನದು? ಇಲ್ಲಿ ಗುಡ್ಡೆ ತ ನೋಡ. ಫುಲ್ಲು ಭಯ ಐತಾಗ. ಭಯ ಅಲ್ಲ ಕಣ, ಏನದು? ಪಾಸ್ ಐತ್ ಕಣ. ಇಲ್ಲ ಹಾಂ ಗುಡ್ಡೆ ಗುಡ್ಡೆ ಅಲ್ಲ, ಗುಡ್ಡೆಯಿಂದ ಇತ್ತಾಗ ಪಾಸ್ ಆಯ್ತು. ಅಲ್ಲೊಬ್ರು ಲೈಟ್ ಹಾಕ್ತಾರೆ ನಮ್ಮ ರೈತರು. ಮಿಂಚುಳುಗಳು ಮಿಂಚುಳುಗಳು ಭಯ ಆಗೋಯ್ತಾ? ಓಕೆ, ಇವಾಗ ಊಟ ಎಲ್ಲ ಆಯಿತು ರೀ. ಇವಾಗ ಏನಿದ್ರು ನಮ್ಮ ಕ್ಯಾಂಪ್ ಮೇಲ್ಗಡೆ ಹೋಗಿ ಪಾಚ್ಕೊಬಿಟ್ರೆ ಸಾಕು ಅಂತ ಅನಿಸ್ಬಿಟ್ಟೈತೆ. ಮತ್ತು ನಾವೂ ಕೂಡ ಇಲ್ಲೆಲ್ಲ ಹೋಗಿ ತಿರುಗಾಡ್ಕೊ ಬಂದೆ, ಬಟ್ ಯಾವುದೇ ಕಾಡು ಪ್ರಾಣಿಗಳು ಬಂದಿಲ್ಲ ಅನ್ಕೋತೀನಿ. ಬಂದಿದ್ರೆ ಇಷ್ಟೊತ್ತಿಗೆ ಸೌಂಡ್ ಗಿೌಂಡ್ ಏನಾದ್ರು ಆಗ್ತಾಯಿತ್ತು, ಬಟ್ಟು ಏನೂ ಸೌಂಡ್ ಆಗ್ತಾಯಿಲ್ಲ. ಓಕೆ, ಇವಾಗ ಹೋಗೋಣ ಬನ್ನಿ, ನಮ್ಮ ಕ್ಯಾಂಪ್ ಮೇಲ್ಗಡೆ ಏರ್ಬೋಣ. ಟ್ರೀ ಹೌಸ್ ಒಳಗಡೆ ಆ ವಾವು ಬಂತಲ್ಲ, ಹೋಗ್ಬಿಟ್ಟೈತೆ. ನಾ ಹೇಳಲಿಲ್ವ ಆವಾಗಲೇ. ಬಟ್ ಆ ವಾವು ಮೇಲಿರ್ಬೋದು, ಬಟ್ ನಮ್ಮ ಹತ್ರಕ್ಕೇನು ಬರಲ್ಲ. ಅದು ಕಚ್ಚೋದೂ ಕೂಡ ಏನಾಗಲ್ಲ, ಅದೊಂದು ಧೈರ್ಯ. ಅಂತೂ ಕೆಳಗಡೆ ಊಟ ಗೀಟನ್ನೆಲ್ಲ ಮಾಡಿಕೊಂಡು ನಮ್ಮ ಕ್ಯಾಂಪಿಂಗ್ ಒಳಗಡೆ ಬಂದಿದ್ದೀನಿ ನೋಡ್ರಿ. ಸುತ್ತ ನೋಡಿದ್ರೆ ಕತ್ಲು, ಸುತ್ತ ಯಾರೂ ಇಲ್ಲ ನಮ್ಮ ಕ್ಯಾಂಪಿಂಗ್ ಒಳಗಡೆ. ನಾನು ಒಬ್ಬನೇ ಇರೋದು ಇವಾಗ ಸದ್ಯಕ್ಕೆ. ಮಹಮ್ಮದ್ದು ಮತ್ತು ಇಬ್ಬರೂ ಕೂಡ ಕೆಳಗಿದ್ದಾರೆ. ಇವಾಗ ಅವ್ರನ್ನೂ ಕೂಡ ಮೇಲಕ್ಕೆ ಬರ್ತಾರೆ. ನಮಗೆ ಮಾರ್ನಿಂಗ್ ಇದ್ದ ಧೈರ್ಯ ಈವ್ನಿಂಗ್ ಆಗ್ತಾ ಇದ್ದಂತೆ ಕಡಿಮೆ ಆಗೋಗುತ್ತೆ ನೋಡಿ. ಈ ಥರ ಪ್ಲೇಸ್ಗಳಲ್ಲಿ ನಾವು ಸುಮಾರು ಕಡೆ ಕ್ಯಾಂಪಿಂಗನ್ನು ಹಾಕಿದ್ದೀವಿ, ಆದರೆ ಈ ಕ್ಯಾಂಪಿಂಗ್ ಒಂದು ರೀತಿ ಅಡ್ವೆಂಚರು. ಪಕ್ಕದಲ್ಲೇ ಕಾಡಿರೋದ್ರಿಂದ ಇವಾಗ ಯಾವ ಕಾಡು ಪ್ರಾಣಿಗಳು ನಮ್ಮ ಕ್ಯಾಂಪಿಂಗ್ ಹತ್ರ ಬಂದ್ಬಿಡ್ತೋ ಅಂತ ಅದೊಂದು ಭಯ. ನೀವೇ ನೋಡಿ, ಸುತ್ತ ಒಬ್ಬರೂ ಇಲ್ಲ ಹೇಳಬೇಕು ಅಂತಂದರೆ. ಇವಾಗ ಈ ಕ್ಯಾಂಪಿಂಗ್ ಹತ್ರ ಇರೋದು ನಾವು ಮಾತ್ರನೇ. ನಿಜ, ಪಲ್ಲಿನೂ ನುಡಿದ್ಬಿಡ್ತು. ಮತ್ತು ಹಂಗೇ ಸುತ್ತ ನೋಡೋದಾದರೆ ನಮ್ಮ ಕ್ಯಾಂಪಿಂಗಿಂದ ದೂರ ಅಲ್ಲೊಂದು ಐತೆ, ಮತ್ತು ಅಲ್ಲೊಂದು 2-3 ಐತೆ ನಮ್ಮ ರೈತರ ಟ್ರೀ ಹೌಸ್ಗಳು. ಇವಾಗ ಅಲ್ಲಿ ಕೆಳಗಡೆ ಏನೋ ಬೈತಾವ್ರೆ, ಇಲ್ಲಿ ಲೈಟನ್ನು ಹಾಕ್ಬಿಡಿ, ಕಾಡು ಪ್ರಾಣಿಗಳು ಒಳಗಡೆ ಬಂದ್ಬಿಡುತ್ತೆ ಅಂತ. ಅದಕ್ಕೆ ಇವಾಗ ಟಾರ್ಚ್ನ ಆಫ್ ಮಾಡಿದ್ದೀನಿ. ಮತ್ತು ಹಂಗೇ ಸುತ್ತ ನೋಡೋದಾದರೆ ಒಬ್ಬರೂ ಇಲ್ಲ. ನಮ್ಮ ಹುಡುಗರೆಲ್ಲ ಮಲಗಿಬಿಟ್ಟಿದ್ದಾರೆ. ನಾನಿವಾಗ ಕ್ಯಾಂಪಿಂಗಿಂದ ಹೊರಗಡೆ ನಿಂತಿದ್ದೀನಿ, ನೋಡ್ತಾ ಇದ್ದೀನಿ ಎದುರುಗಡೆ ಯಾವುದಾದ್ರೂ ಪ್ರಾಣಿಗಳು ಬರ್ತಾಯಿದೆಯಾ ಅಂತ. ಆದರೆ ಏನು ಸೌಂಡ್ ಆಗ್ತಾಯಿಲ್ಲ. ಯಾವ ಥರ ಐತೆ ನೋಡಿರಿ, ಹಾಂಟೆಡಾಗೆ.
ಮಧ್ಯರಾತ್ರಿ 12 ಗಂಟೆ ಆಗೈತೆ ಅನ್ನೋ ಸೌಂಡ್ ಆಗ್ತೈತೆ. ಓಕೆ, ಇವಾಗ ಮಲಗಿದ್ದು ಮಾರ್ನಿಂಗ್ ಸಿಗ್ತೀನಿ. ಅಂತೂ ಇಂತೂ ಮಾರ್ನಿಂಗ್ ಆಗೇ ಬಿಡ್ತು. ನಾವು ಅಂದ್ಕೊಂಡಂಗೆ ನಾವು ಇಡೀ ರಾತ್ರಿ ನೋಡಿ ಈ ಟ್ರೀ ಹೌಸ್ನಲ್ಲಿ ಇದ್ದು ಕಳೆದಿದ್ದೀವಿ. ಅಂತೂ ಇಂತೂ ಮಾರ್ನಿಂಗ್ ಕೂಡ ಆಗ್ಬಿಡ್ತು. ನಮ್ಮ ಕ್ಯಾಂಪಿಂಗ್ ಕೆಳಗಡೆ ಇಳಿಯೋಣ ಬರ್ರಿ. ನಾವು ಅಂದ್ಕೊಂಡಂಗೆ ರಾತ್ರಿ ಇಡೀ ನಮ್ಮ ಟ್ರೀ ಹೌಸ್ನ ಮೇಲ್ಗಡೆ ರಾತ್ರಿ ಎಲ್ಲ ಕಳೆದಿದ್ದೀವಿ. ಓಕೆ, ನೋಡೋದಲ್ಲ ಇದಿಷ್ಟೇ ಈ ವಿಡಿಯೋ ಹೆಂಗೆ ಅನ್ಸು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿಬಿಡ್ರಿ. ಮತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದಂತಲೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಇನ್ನೂ ನೆಕ್ಸ್ಟು ಹೊಸ ಟಾಪಿಕ್ನೊಂದಿಗೆ ನಾವು ನಿಮ್ಮ ಮುಂದೆ ಸಿಗ್ತೀವಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡೋದಂತಲೂ ಮಿಸ್ ಮಾಡಿಬಿಡ್ರಿ, ಇವಾಗಲೇ ಮಾಡ್ಕೊಬಿಟ್ರಿ. ಬಾಯ್ ಬಾಯ್.